ಅದು ಜನವರಿ ತಿಂಗಳು. ಚಳಿ ತುಂಬಾನೇ ಹೆಚ್ಚಾಗಿತ್ತು. ಬೆಳಿಗ್ಗೆ ಎದ್ದು ನೀರನ್ನ ಮುಟ್ಕೊಂಡ್ರೆ ಸಾಕು ಕರೆಂಟ್ ಶಾಕ್ ಹೊಡೆಯೋ ತರ ಇತ್ತು. ಬಾವಿಯಲ್ಲಿರುವ ನೀರೆಲ್ಲಾನು ಐಸ್ ತರ ಆಗಿತ್ತು. ಆದ್ರಿಂದ ಪಕ್ಷಿಗಳು ಯಾರು ಸ್ನಾನ ಮಾಡದೆ ಪರ್ಫ್ಯೂಮ್ ಹೊಡ್ಕೊಂಡು ಬಾಳ್ತಾ ಇದ್ರು. ಹೀಗಿರುವಾಗ ಚೋಟಿಗಿಳಿಯ ಮನೆಯಲ್ಲಿ ಬನ್ನು ಅಂತ ಸ್ನಾನ ಮಾಡಿ ಒಂದ್ ವಾರಾನೇ ಆಗಿತ್ತು. ಆ ದಿನ ಬೆಳಗ್ಗೆ ಚಳಿ ಜಾಸ್ತಿ ಇದ್ದಾಗ ಚೋಟು ಬನ್ನುನ ಬಂದು ಎಬ್ಸದ್ಲು. ಲೇ ಬನ್ನು, ಎದ್ದೇಳು, ತಲೆಗೆ ಸ್ನಾನ ಮಾಡ್ಬೇಕು. ಇವತ್ತು ಭಾನುವಾರ. ನಿನ್ ಮೇಲೆಯಿಂದ ಬರುವ ವಾಸನೆಯಿಂದ ಮೂಗ್ ಮುಚ್ಕೊಂಡು ಓಡಾಡ್ಬೇಕಾಗಿದೆ. ಆವಾಗ ಬನ್ನು ಎದ್ದೇಳೇ ಇಲ್ಲ. ಬೆಡ್ಶೀಟ್ ಇಂದ ಅವನ್ ತಲೆನ ಮಾತ್ರ ಹೊರಗಡೆ ತೋರಿಸಿ, ಪ್ಲೀಸ್ ಅಮ್ಮ, ನನ್ನ ಸತ್ತೋಗು ಅಂತ ಹೇಳಿ ಸಾಯ್ತೀನಿ, ಆದ್ರೆ ಸ್ನಾನ ಮಾಡು ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಆ ಟ್ಯಾಂಕ್ ಅಲ್ಲಿ ನೀರು ನೋಡಿದ್ರ ಎಷ್ಟೊಂದು ಐಸ್ ಆಗಿದೆ ಅಂತ. ಆ ಐಸ್ ನೀರಲ್ಲಿ ನಾನು ಸ್ನಾನ ಮಾಡಿದ್ರೆ ನನ್ನ ಬ್ಲಡ್ ಎಲ್ಲ ಗಟ್ಟಿಯಾಗಿ ಹಾಗೇನೆ ವಿಕ್ರಮ್ ರೀತಿ ಆಗ್ಬಿಡ್ತೀನಿ. ಹಾಗೆ ಆಗ್ಬೇಕಾ? ಇಲ್ಲಿ ನೋಡು, ನಿನಗೆ ಸ್ನಾನಕ್ಕೆ ನೀರಿಟ್ಟು ಕೊಡೋಣ ಅಂದ್ರೆ ಹೀಟರು ಹಾಳಾಗಿದೆ, ಕಾಯಿಲ್ ಕೂಡ ಸುಟ್ಟೋಗಿದೆ. ಹಾಗೆ ಸ್ನಾನ ಮಾಡ್ಕೊಂಬ. ಇದೇ ಪರಿಸ್ಥಿತಿ ಆ ಊರಿನಲ್ಲಿರುವ ಟೋನಿ, ಲೂಸಿ, ಕುಹು, ಮಹಿ ಮನೆಯಲ್ಲೂ ಇತ್ತು. ಆದ್ರೆ ಬಿಸಿ ನೀರು ಅನ್ನುವ ಮಾತಿಂದ ಚಿಚುಕಾಗಿಗೆ ಒಂದು ಬಿಸ್ನೆಸ್ ಐಡಿಯಾನೋ ಬಂತು. ಅವಾಗ ಚಿಚು ಅವಳ ಮನ್ಸಲ್ಲಿ, ಅರೆ, ಊರಿನ ಜನರೆಲ್ಲ ಬಿಸಿ ನೀರಿಗೋಸ್ಕರ ಕಾಯ್ತಾ ಇದ್ದಾರೆ. ಇದೇ ಸರಿಯಾದ ಸಮಯ. ಹೊರಗಡೆ ಒಲೆ ಇದೆ, ದೊಡ್ಡ ಅಂಡೆ ಕೂಡ ಇದೆ. ಕಾಡಿಗೆ ಹೋಗಿ ದೊಡ್ಡ ದೊಡ್ಡ ಸ್ವಲ್ಪ ಸೌದೆಗಳನ್ನ ತಂದು ಬೆಂಕಿ ಹಾಕಿ ಒಂದ್ ಬಕೆಟ್ ನೀರಿಗೆ ಇಷ್ಟು ಅಂತ ವ್ಯಾಪಾರ ಮಾಡ್ಬೇಕು. ಒಳ್ಳೆ ವ್ಯಾಪಾರ ಆಗುತ್ತೆ. ವಾವ್ ಚಿಚ್ಚು, ನೀನ್ ದೊಡ್ಡ ಜೀನಿಯಸ್. ಹಾಗಂತ ಅಂದ್ಕೊಂಡು ಚಿಚು ಮಲಗಿದ ಚಿನ್ನುನ ಎಪ್ಸಿ, ಲೇ ಚಿನ್ನು, ಎದ್ದೋಳೋ, ನಮಗೆ ಒಳ್ಳೆ ಕಾಲ ಬಂದಿದೆ. ನಾವಿವಾಗ ಬಿಸಿನೀರ್ನ ಕಾಯಿಸಿ ವ್ಯಾಪಾರ ಮಾಡೋಣ. ನೀನು ಕಾಡಿಗೆ ಹೋಗಿ ಸ್ವಲ್ಪ ಸೌದೆ ತಗೊಂಬ, ನಾನು ಎಲ್ಲ ಸಿದ್ಧ ಮಾಡ್ತೀನಿ. ಈ ಚಳಿಗೆ ನಾನು ಹೊರಗಡೆ ಹೋಗಲ್ಲ, ನನ್ನ ಸ್ಕಿನ್ ಹಾಳಾಗುತ್ತೆ, ನಾನು ಹೋಗಲ್ಲಮ್ಮ. ಲೇ ಎದ್ದೇಳು, ಈ ಪ್ಲಾನ್ ಮಾತ್ರ ಸಕ್ಸಸ್ ಆದ್ರೆ ಎಸಿ ರೂಮನೆ ಹಾಕಿ ಕೊಡ್ತೀನಿ ನಿಂಗೆ. 1 ಗಂಟೆ ಸಮಯದಲ್ಲಿ ಚಿಚುಕಾಗಿಯ ಮನೆಯ ಮುಂದ್ಗಡೆ ಒಂದು ದೊಡ್ಡ ಒಲೆ ಉರಿತಾ ಇತ್ತು. ಅದ್ರ ಮೇಲೆ ಬಿಸಿ ನೀರು ಬಿಸಿ ಆಗ್ತಾ ಇತ್ತು. ಆವಾಗ ಚಿಚುಕಾಗೆ ಅವಳ ಮನೆಯ ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಅನ್ನು ಕೂಡ ಹಾಕಿ ಇಟ್ಟಿದ್ಲು. ಆ ಬೋರ್ಡ್ ಅಲ್ಲಿ ಚಿಚುಕಾಗೆ ಹಾಟ್ ವಾಟರ್ ಸರ್ವಿಸ್ ಅಂತ ಬರ್ದಿತ್ತು. ಅದರಲ್ಲಿ ನಾರ್ಮಲ್ ಹಾಟ್ ವಾಟರ್ ಬಕೆಟ್ 30 ರೂಪಾಯಿ, ಡೀಲಕ್ಸ್ ಹಾಟ್ ವಾಟರ್ ಬಕೆಟ್ 50 ರೂಪಾಯಿ, ಹರ್ಬಲ್ ಹಾಟ್ ವಾಟರ್ ಬಕೆಟ್ 70 ರೂಪಾಯಿ, ಹಾಗೇನೆ ವಿಐಪಿ ಸ್ಟೀಮ್ ಬಾತ್ ₹20, 10 ಮಿನಿಟ್ಸ್ ಓನ್ಲಿ ಅಂತ ಬರ್ದಿತ್ತು. ಆದ್ರೆ ಕೆಳಗಡೆ ಕಂಡೀಷನ್ಸ್ ಅಪ್ಲೈ ಅಂತ ಬರ್ದು ಬಕೆಟ್ ನ ನೀವೇ ತಗೊಂಡ್ ಬರ್ಬೇಕು, ಹಾಗೇನೆ ಸೋಪ್ ಕೂಡ ನೀವೇ ತಗೊಂಡ್ ಬರ್ಬೇಕು ಅಂತ ಬರ್ತಿತ್ತು. ಆ ಬೋರ್ಡ್ ಹಾಕಿ ಸ್ವಲ್ಪ ಸಮಯದಲ್ಲಿ ಪಕ್ಷಿಗಳೆಲ್ರೂ ಅಲ್ಲಿಗೆ ಬಂದ್ರು. ಚಿಚ್ಚು, ಎಂತ ಕೆಲ್ಸ ಮಾಡ್ತಾ ಇದೀಯಾ? ಮನೆಯಲ್ಲಿ ನೀರೇ ಇಲ್ಲ. ಸರಿ, ನನಗೆ ಒಂದು ಬಕೆಟ್ ನೀರ್ ಕೊಡು. ಬನ್ನಿ ಬನ್ನಿ, ಲೈನಲ್ಲಿ ನಿಂತ್ಕೊಳ್ಳಿ. ಕ್ಯಾಶ್ ಮೊದ್ಲು, ನೀರು ಆಮೇಲೆ. ಪಕ್ಷಿಗಳು ಎಲ್ರೂ ಕೂಡ ತಕ್ಷಣ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಮೊದ್ಲು ನಿಂತ್ಕೊಂಡಿರೋದು ಬನ್ನು ಬಕೆಟ್ ಹಿಡ್ಕೊಂಡು. ಆಂಟಿ, ಗುಡ್ ಮಾರ್ನಿಂಗ್. ಸೂಪರ್, ವಾವ್, ಇಲ್ಲಿ ಹೀಟರ್ ತುಂಬಾ ಚೆನ್ನಾಗಿ ಕೆಲಸ ನಡೆಯುತ್ತೆ. ನನಗೆ ಒಂದು ಬಕೆಟ್ ಡೀಲಕ್ಸ್ ವಾಟರ್ ಬೇಕು. ಸರಿ ಕಣ, ಬನ್ನು, ಮೊದ್ಲು 50 ರೂಪಾಯಿ ಕೊಡು. ಆಂಟಿ, ಖಂಡಿತ ಕೊಡ್ತೀನಿ, ಆದ್ರೆ ನಂಗೊಂದು ಸಂದೇಹ. ಈ ನೀರಲ್ಲಿ ಉಪ್ಪು, ಪೆಪ್ಪರ್ ಏನಾದ್ರೂ ಹಾಕ್ತೀರಾ ಆಂಟಿ? ಯಾಕೆ ಹಾಕ್ತಾರೆ? ಸ್ನಾನದ ನೀರಲ್ಲಿ ಉಪ್ಪು ಪೆಪ್ಪರ್ ಯಾರಾದ್ರೂ ಹಾಕ್ತಾರ? ಹುಚ್ಚ? ಅಯ್ಯೋ ಆಂಟಿ, ಹಾಗೆಲ್ಲ ಏನು ಇಲ್ಲ ಆಂಟಿ. 50 ರೂಪಾಯಿ ಕೊಟ್ಟು ನೀರ್ ತಗೊಳ್ತಾ ಇದ್ದೀನಲ್ವಾ, ಸ್ವಲ್ಪ ನೀರಲ್ಲಿ ಸ್ನಾನ ಮಾಡಿ ಇನ್ನು ಸ್ವಲ್ಪ ನೀರಲ್ಲಿ ಮ್ಯಾಗಿ ಮಸಾಲ ಹಾಕೊಂಡ್ ತಿನ್ಬೋದಲ್ವಾ, ಅದಕ್ಕೇನೆ ಕೇಳ್ದೆ. ಏನಾದ್ರೂ ಆಫರ್ ಕೊಡ್ತೀರಾ? ಚಿಚುಕಾಗೆ ತಲೆಗೆ ಹೊಡ್ಕೊಂಡು, ಇದು ಕುಡಿಯೋ ನೀರಲ್ಲ, ಸ್ನಾನಕ್ಕೆ ಮಾತ್ರ. ಇದನ್ನ ಕುಡಿದ್ರೆ ಸರಿ ಆಗಲ್ಲ. ಇವಾಗ ನೀರು ಬೇಕಾ ಬೇಡ? ಅಯ್ಯೋ ಆಂಟಿ, ಯಾಕಂಟಿ ಅಷ್ಟೊಂದು ಕೋಪ ಮಾಡ್ತೀರಾ? ಸರಿ, ಆ ನೀರೇ ಕೊಡಿ. ಕನಿಷ್ಠ ಬೇವಿನ ಎಲೆ ಆದ್ರೂ ಹಾಕಿರ್ತೀರಾ? ಚಿಚುಕಾಗೆ ಒಂದು ಕೈ ಹಿಡಿ ಒಣಗಿರುವ ಬೇವಿನ ಎಲೆಗಳನ್ನ, ಅದು ಮರದಿಂದ ಉದುರಿದ ಎಲೆಗಳು, ಅದನ್ನ ಬಕೆಟ್ ಅಲ್ಲಿ ಹಾಕಿದ್ಲು. ಹೀಗಿರುವಾಗ ಮಹಿಹದ್ದು ಅದರ ಡ್ರೈವರ್ ಆದ ಕುಹುಬಾತುವಿನ ಜೊತೆ ಒಂದು ಟಬ್ ತಗೊಂಡು ಚಿಚುಕಾಗೆ ಮನೆಗೆ ಬಂತು. ಚಿಚ್ಚು, ಗುಡ್ ಈವ್ನಿಂಗ್. ಸಾರಿ, ಗುಡ್ ಮಾರ್ನಿಂಗ್. ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ನನಗೆ ಇವಾಗ ಒಂದು ಡಬ್ಬು ನೀರ್ ಬೇಕು. ಅದು ಸಾಧಾರಣವಾದ ನೀರಲ್ಲ, ಅಮೆರಿಕದಲ್ಲಿ ಯೂಸ್ ಮಾಡ್ತಾರಲ್ವಾ, ಹಾಗೆ ನೀ ಬ್ಲೂ ಕಲರ್ ಆಗಿರುತ್ತೆ ಅಲ್ಲ, ಅಂತಹ ನೀರ್ ಬೇಕು, ಕೊಡು. ಚಿಚ್ಚು ಮನಸ್ಸೊಳಗಡೆ ನಗುತ್ತಾ, ಅಮೆರಿಕ ಹೀಟ? ಇದೆ, ಅದಕ್ಕೆ ಸ್ಪೆಷಲ್ ಅಮೌಂಟ್ ಬೇಕು. ಆವಾಗ ಚಿಚುಕಾಗೆ ಚಿನ್ನು ಕಿವಿಯಲ್ಲಿ ರಹಸ್ಯವಾಗಿ, ಆ ಬಟ್ಟೆಗೆ ಹಾಕುವ ಉಜಾಲ ಇದೆ ಅಲ್ವಾ, ನೀಲಿ ಕಲರ್, ಹೋಗಿ ಅದನ್ನ ತಗೊಂಬಾರು. ಅವರಿಗೆ ಗೊತ್ತಾದ್ರೆ? ಛೀ, ಬಾಯಿ ಮುಚ್ಚೋ. ಮೊದ್ಲೇ ಮುದುಕಿ, ಅವ್ರಿಗೆ ಏನ್ ಗೊತ್ತಾಗುತ್ತೆ? ಅವರಿಗೆ ಬಣ್ಣ ಮಾತ್ರ ನೀಲಿಯಾಗಿರ್ಬೇಕು. ಚಿಚುಕಾಗೆ ನೀರಿನಲ್ಲಿ 4 ಹನಿ ಉಜಾಲ ಹಾಕಿದ್ಲು.
ಆ ನೀರು ನೀಲಿ ಬಣ್ಣಕ್ಕೆ ಬದಲಾಯ್ತು. ತಗೊಳ್ಳಿ ಮೇಡಮ್, ಕ್ಯಾಲಿಫೋರ್ನಿಯಾ ಬ್ಲೂ ವಾಟರ್. ಇದರಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಚರ್ಮ ಪಳಪಳ ಅಂತ ಹೊಳಿತಾ ಇರುತ್ತೆ. ಇದಕ್ಕೆ 200 ರೂಪಾಯಿ. ವಾವ್, ಕಲರ್ ಸೂಪರ್ ಆಗಿದೆ. ಕುಹು, ಬೇಗ ಹಣ ಕೊಟ್ಬಿಟ್ಟು ನೀರು ಹುಷಾರಾಗಿ ತಗೊಂಬಾ. ಬನ್ನಗಿಳಿ ಬಿಸಿ ಬಿಸಿಯಾಗಿರುವ ಬಕೆಟ್ ನೀರನ್ನ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದ. ಹೊರಗಡೆ ಚಳಿ ತುಂಬಾ ಹೆಚ್ಚಾಗಿತ್ತು. ಅವನ ಮನೆಗೆ ಹೋಗಕ್ಕೆ 15 ನಿಮಿಷ ಆಯ್ತು. ಬಾತ್ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಬಿಚ್ಚಿ ಆ ನೀರನ್ನ ಮುಟ್ಟಿ ನೋಡಿದಾಗ, ಅಯ್ಯೋ, ಈ ನೀರೇನು ಇಷ್ಟೊಂದು ತಣ್ಣಗೆ ಇದೆ. ಅವರು ಇವಾಗ ಬಿಸಿ ಬಿಸಿ ಆವಿ ಬರ್ತಾ ಇತ್ತು, ಇವಾಗ ಇದ್ದಕ್ಕಿದ್ದಂಗೆ ತಣ್ಣಗೆ ಆಗ್ಬಿಡ್ತು. ಹಾಗಾದ್ರೆ ನಾನು ಸುಮ್ನೆ 50 ರೂಪಾಯಿನ ವೇಸ್ಟ್ ಮಾಡ್ಬಿಟ್ನಾ? ಅವನು ಸ್ವಲ್ಪ ಆ ನೀರನ್ನ ಕುಡಿದು ನೋಡಿ, ಸರಿ, ಈ ನೀರು ಕುಡಿಯಕ್ಕಾದ್ರೂ ಉಪಯೋಗಕ್ಕೆ ಬರುತ್ತಾ ಅಂತ ನೋಡೋಣ. ಅಯ್ಯೋ ಚಿಚ್ಚು ಆಂಟಿ, ಬೇವಿನ ಎಲೆ ಹಾಕಿದೀನಿ ಅಂತ ಹೇಳಿದ್ರು. ಬೇವಿನ ಎಲೆಯೂ ಇಲ್ಲ, ಏನೂ ಇಲ್ಲ. ಯಾಕೊಂತರ ಇದೆ. ಊರಿನಲ್ಲಿ ಎಲ್ಲ ಪಕ್ಷಿಗಳ ಪರಿಸ್ಥಿತಿ ಹಾಗೇನೆ ಇತ್ತು. ಅವರು ಮನೆಗೆ ಹೋಗೋಷ್ಟರಲ್ಲಿ ಆ ನೀರು ತಣ್ಣಗೆ ಆಗ್ತಾ ಇತ್ತು. ಆವಾಗ ಎಲ್ರೂ ಪುನಃ ಕೋಪದಿಂದ ಚಿಚುಕಾಗಿಯ ಮನೆಯ ಹತ್ತಿರ ಬಂದಿದ್ರು. ಟುನಿ, ಚೋಟು, ಬನ್ನು, ಲೂಸಿ, ಮಹಿ ಎಲ್ರೂ ಕೂಡ ತುಂಬಾನೇ ಕೋಪದಿಂದ ಆ ಬಕೆಟ್ ಅನ್ನ ಹಿಡ್ಕೊಂಡು ಚಿಚುಕ್ ಮನೆಗೆ ಬಂದ್ರು. ನೀನು ನಮ್ಮೆಲ್ಲರಿಗೂ ಯಾವ ನೀರು ಕೊಟ್ಟೆ? ಚೆನ್ನಾಗಿರುವ ನೀರು ಕೊಟ್ಟ, ತಣ್ಣಗಿರುವ ನೀರು ಕೊಟ್ಟ. ಮನೆಗ್ ತಗೊಂಡೋಗುವಾಗ ಅರಿವೋಯ್ತು. ನಮ್ ದುಡ್ಡು ಕೊಡು. ಏ ಚಿಚ್ಚು, ನೀನ್ ಕೊಟ್ಟ ನೀರಲ್ಲಿ ನಾನು ಸ್ನಾನ ಮಾಡಿದಾಗ ನನ್ನ ಬಿಳಿಯಾದ ಕೂದಲೆಲ್ಲ ಬ್ಲೂ ಕಲರ್ ಆಗಿ ಬದಲಾಗಿದೆ. ಅವತಾರ್ ಫಿಲಂ ಅಲ್ಲಿ ಬರುವ ಹಾಗಿದೆ. ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ. ಚಿಚ್ಚು ಆಂಟಿ, ನಿಮ್ಮ ಹರ್ಬಲ್ ವಾಟರ್ ಅಲ್ಲಿ ಯಾವ ಎಲೆ ಹಾಕಿದ್ರಿ? ನಾನು 50 ರೂಪಾಯಿ ಕೊಟ್ಟು ನೀರ್ ತಗೊಂಡಿದ್ದೀನಿ. ನಮ್ಮನೆ ಆಡುಮರಿ ಕೂಡ ಈ ಎಲೆಗಳನ್ನ ತಿನ್ನೋದಿಲ್ಲ. ಇದು ವೇಸ್ಟ್ ಆಯ್ತು. ನನ್ ದುಡ್ಡು ನನಗ್ ಕೊಡಿ. ಚಿಚುಕಾಗೆ ಸ್ವಲ್ಪ ಕೂಡ ಹೆದರ್ಲೇ ಇಲ್ಲ. ಎಲ್ಲರ ಮುಂದ್ಗಡೆ ಧೈರ್ಯದಿಂದ, ಸಮಾಧಾನವಾಗಿರಿ. ಇದ್ರಲ್ಲಿ ನನ್ ತಪ್ಪೇನಿದೆ? ನಿಮ್ಗೆ ನೀರ್ ಕೊಡುವಾಗ ಬಿಸಿಯಾಗಿತ್ತಾ ಇಲ್ವಾ? ನೀವು ನೀರ್ನ ಮನೆಗ್ ತಗೊಂಡೋಗುವಾಗ ಅದು ತಣ್ಣಗಾಯ್ತು ಅಂದ್ರೆ ಅದು ವಾತಾವರಣದ ಪರಿಸ್ಥಿತಿ. ನೀವು ನನ್ ಜೊತೆ ಬಂದ್ ಕೇಳಿದ್ರೆ ನಾನೇನ್ ಮಾಡೋದು? ಅದು ಏಕೆ ಸಾಧ್ಯ ಚಿಚ್ಚು? ಮನೆಗೆ ಹೋಗುವಾಗ ಬಿಸಿ ಆರೋಗುತ್ತೆ ಅಂದ್ರೆ ನಾವ್ಯಾಕೆ ತಗೊಂಬೇಕು? ಲಾಜಿಕ್ ಇಲ್ದೆ ಮಾತಾಡ್ತಿದೀಯಾ? ಚಿಚುಕಾಗೆ ತಕ್ಷಣ ಇನ್ನೊಂದು ಐಡಿಯಾನ ಮಾಡಿ, ಕರೆಕ್ಟೇ ತುನಿ, ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯ್ತು. ನೀರು ಮನೆಗೆ ಹೋಗುವ ತನಕ ಬಿಸಿಯಾಗಿ ಇರ್ಬೇಕಂದ್ರೆ ಅದಕ್ಕೆ ಒಂದು ಮುಚ್ಚಳ ಬೇಕು. ಅದಕ್ಕೇನೆ ನಾನು ಹೊಸ ಸ್ಕೀಮ್ ನ ಆರಂಭಿಸಿದ್ದೀನಿ. ಒಂದು ಮುಚ್ಚಳಕ್ಕೆ 10 ರೂಪಾಯಿ. ಹಾಗೇನೆ ನೀರು ಇನ್ನಷ್ಟು ಬಿಸಿಯಾಗಿರ್ಬೇಕಾ, ಅದಕ್ಕೆ ಗೋಣಿಚೀಲವನ್ನು ಉಪಯೋಗ ಮಾಡ್ಬೇಕು. ಅದು ಕೂಡ ಹೊಸ ಸ್ಕೀಮ್. ಗೋಣಿಚೀಲಕ್ಕೆ 20 ರೂಪಾಯಿ. ಇಷ್ಟೆಲ್ಲ ಮಾಡಿದ್ರೆ ನೀರು ಗಂಟೆ ತನಕ ಬಿಸಿಯಾಗಿರುತ್ತೆ. ಅಂದ್ರೆ ನೀರಿಗೆ 70 ರೂಪಾಯಿ, ಮುಚ್ಚಳಕ್ಕೆ 10 ರೂಪಾಯಿ, ಗೋಣಿಚೀಲಕ್ಕೆ 20 ರೂಪಾಯಿ, ಒಟ್ಟಾಗಿ 100 ರೂಪಾಯಿ ಕೊಡ್ಬೇಕಾ? ಅಯ್ಯೋ, 100 ರೂಪಾಯಿಗೆ 2 ಪ್ಲೇಟ್ ಬಿರಿಯಾನಿ ಬರುತ್ತೆ. ಇವರು ನೀರಿಗೋಸ್ಕರ ನಮ್ಮ ಆಸ್ತಿನೇ ಬರ್ದು ತಗೊಳ್ತಾರೆ ಅನ್ಸುತ್ತೆ. ಪಕ್ಕದಲ್ಲಿದ್ದ ಚಿನ್ನುಕಾಗೆ, ನೀರು ಖಾಲಿಯಾಗಿದೆ, ಗಂಗಾ ಜಲ ಖಾಲಿ ಆಯ್ತು. ಇರಿ ಇವಾಗ್ಲೇ ನೀರ್ ಕಾಯಿಸ್ತೀನಿ. ಚಿನ್ನು, ಹೋಗಿ ಟೈರ್ ತಗೊಂಬಾರೋ. ಏನು ಟೈರ್? ಅಮ್ಮ, ಹೊಗೆ ಬರುತ್ತೆ ಅಮ್ಮ, ಬೇಡ. ಲೇ, ಹೊರಡು. ಕಸ್ಟಮರ್ ಕೂಡ ವೇಟ್ ಮಾಡ್ತಿದ್ದಾರೆ, ಬೇಗ ಹೋಗು. ಚಿನ್ನು ಹೋಗಿ ಹಳೆಯ ರಬ್ಬರ್ ಹಾಗೂ ಟೈರ್ನ ಒಲೆಯಲ್ಲಿ ಹಾಕ್ತಾ. ಅಷ್ಟೇ ಕಪ್ಪಾಗಿ ಹೊಗೆ ಬರಕ್ಕೆ ಶುರುವಾಯಿತು. ಆ ಕಪ್ಪು ಹೊಗೆಯಿಂದ ಅಲ್ಲಿ ಎಲ್ರೂ ಕೂಡ ಕೆಮ್ಮಕ್ಕೆ ಶುರು ಮಾಡಿದ್ರು. ಚಿಚ್ಚು, ಏನಿದು? ಟೈರ್ನ ಕತ್ತಿಸ್ತಾ ಇದೀಯಾ? ಈ ಹೊಗೆಗೆ ನಮ್ಗೆ ಚರ್ಮ ರೋಗನೇ ಬರುತ್ತೆ. ನಮ್ಗೆ ನೀರ್ ಬೇಡ. ತೂದು, ಇಲ್ಲಿ ಉಸಿರುಗಡ್ತಾ ಇದೆ. ಎಲ್ಲರೂ ಹೊರಟೋಗಿ. ಎಲ್ರೂ ಹೊಗೆನ ನೋಡಿ ಹೆದರಿ ಹಿಂದೆ ಹೋದ್ರು. ಆದ್ರೆ ಬನ್ನುಗೆ ಮಾತ್ರ ಒಂದು ಅನುಮಾನ. ಅವನು ಆ ಅಂಡಿಯಲ್ಲಿ ನಿಜವಾಗ್ಲೂ ನೀರು ಬಿಸಿಯಾಗಿದ್ಯಾ ಅಂತ ನೋಡೋದಕ್ಕೋಸ್ಕರ ಒಲೆಯ ಹತ್ತಿರ ಬಂದ. ಇಲ್ಲಿ ಚೆನ್ನಾಗಿ ಹೊಗೆ ಬರ್ತಾ ಇದೆ. ಇಲ್ಲೇ ನಿಂತಿದ್ರೆ ಸ್ಟೀಮ್ ಬಾತ್ ಆದ ಹಾಗೇನೆ ಫ್ರೀಯಾಗಿ ಮುಗ್ದೋಗುತ್ತೆ. ಹಾಗಂತ ಹೇಳಿ ಆ ಅಂಡೆಯ ಮುಚ್ಚಳನ ತೆಗೆದು ಸ್ಟೀಮ್ ಬಾತ್ ಮಾಡ್ತಾ ಇದ್ದಾಗ ಚಿನ್ನು ದೂರದಿಂದ ಒಂದು ಟೈರ್ನ ಬಿಸಾಕ್ತ. ಆ ಟೈರ್ ಒಲೆಯಲ್ಲಿ ಬೀಳದೆ ಬನ್ನು ಮೇಲೆ ಬಿದ್ದು ಬನ್ನು ಪಕ್ಕದಲ್ಲಿ ಟಬ್ಬಲ್ಲಿರುವ ತಣ್ಣೀರಲ್ಲಿ ಹೋಗಿ ಬಿದ್ಬಿಟ್ಟ. ಒಳ್ಳೇದಾಯ್ತು, ಅವನು ಬಿಸಿನೀರಲ್ಲಿ ಬೀಳಲೇ ಇಲ್ಲ. ಆದ್ರೆ ತಣ್ಣೀರಲ್ಲಿ ಬಿದ್ದ ತಕ್ಷಣ ಪಾಪ ಅವನಿಗೆ ಚಳಿ ತಡ್ಕೊಳಕ್ಕಾಗ್ತಾ ಇತ್ತಿಲ್ಲ. ಅಯ್ಯಯ್ಯೋ ಅಮ್ಮ, ನನ್ನ ಕಾಪಾಡಿ. ನಾನು ತಣ್ಣೀರಲ್ಲಿ ಬಿದ್ಬಿಟ್ಟೆ, ನನ್ನ ಕಾಪಾಡಿ. ಲೇ ಬನ್ನು, ಬಿಸಿನೀರಿಗೋಸ್ಕರ ಬಂದು ತಣ್ಣೀರೊಳಗೆ ಬಿದ್ದೋದ. ಎಲ್ಲ ನನ್ ಕರ್ಮ. ಬನ್ನನ ಹೊರಗಡೆ ತೆಗೆದು ಅವನಿಗೆ ಒರ್ಸ್ಕೊಳ್ಳಕ್ಕೆ ಟವಲ್ ಕೊಟ್ರು. ಚಿಚುಕಾಗಿ ಟೈರ್ ಹಾಕಿದ್ರಲ್ಲಿ ಊರಿಡೀ ಕಾಲುಷ್ಯ ಆಯ್ತು. ಅಧಿಕಾರಿಗಳು ಬಂದು ಅವಳಿಗೆ ಫೈನ್ ಹಾಕಿದ್ರು. ಚಿಚ್ಚು, ನೀನು ವ್ಯಾಪಾರ ಮಾಡು, ಬೇಡ ಅಂತ ಹೇಳದಿಲ್ಲ. ಈ ರೀತಿ ಪರಿಸರವನ್ನೇ ನಾಶ ಮಾಡಿದೀಯ. ನಿನಗೆ 5,000 ದಂಡ. ಅಯ್ಯೋ, ಬಂದ ಲಾಭ ಎಲ್ಲ ಫೈನಿಗೆ ಹೋಯ್ತು. ನನ್ನ ಕಷ್ಟ ಎಲ್ಲ ವ್ಯರ್ಥವಾಯಿತು. ನೋಡ್ದ ಚಿಚ್ಚು, ಅತಿಯಾಗಿ ಆಸೆ ಪಟ್ರೆ ಹೀಗೇನೆ ಆಗೋದು. ಇನ್ನು ಎಲ್ಲರೂ ಜೊತೆ ಸೇರಿ ಸೌದೆ ತಗೊಂಬಂದು ಅವ್ರವ್ರ ಮನೆಯಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋಣ. ಬನ್ನು ಕಿಳಿ ನಡ್ಗುತ್ತಾ, ನನಗೆ ಸ್ನಾನನೂ ಬೇಡ, ಏನು ಬೇಡ. ಈ ಚಳಿಕಾಲ ಇಡೀ ನಾನು ಪೌಡರ್ ಹಾಕೊಂಡೇ ಜೀವನ ಮಾಡ್ತೀನಿ. ಜೈ ಪೌಡರ್. ಎಲ್ರೂ ಅದನ್ನ ಕೇಳಿ ನಗಾಡ್ತಾ ಇದ್ರು. ಚಿಚುಕಾಗಿ ಅಂಡೆನ ತಗೊಂಡು ಹೋಗಿ ಮನೆಯೊಳಗಡೆ ಇಟ್ಟು
ಅಯ್ಯೋ ವ್ಯಾಪಾರ ಹಾಳಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಒಬ್ರ ಅವಶ್ಯಕತೆನ ನಾವು ವ್ಯಾಪಾರವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಮ್ಗೆ ಲಾಭ ಸಿಗಲ್ಲ, ಫೈನ್ ಮಾತ್ರ ಬೀಳುತ್ತೆ. ಮೋಡಗಳ ಮಧ್ಯದಲ್ಲಿ ಟೀ ಪಾರ್ಟಿ. ಪಕ್ಷಿಗಳ ಗ್ರಾಮದಲ್ಲಿ ಬಿಸಿಲು ತುಂಬಾನೇ ಹೆಚ್ಚಾಗಿತ್ತು. ಆದ್ರಿಂದ ಎಲ್ಲಾದ್ರೂ ಟೂರ್ ಹೋಗೋಣ ಅಂತ ಹೇಳಿ ಚಿಚುಕಾಗೆ ಪ್ರಪೋಸಲ್ ಇಟ್ಲು. ಅದು ಕೂಡ ಮೇಘಗಳ ಮಧ್ಯದಲ್ಲಿ ಕೂತ್ಕೊಂಡು ಟೀ ಪಾರ್ಟಿ ಮಾಡ್ಬೇಕು ಅನ್ನೋದು ಅವಳ ಆಸೆ. ಆದ್ರಿಂದ ಮೇಘಾಲಯ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ಲು. ಅಲ್ಲಿ ಮೇಘಗಳು ಧರೆಗೆ ಇಳಿದ್ ಬರುತ್ತೆ, ನಾವು ಇರೋದು ಸ್ವರ್ಗದಲ್ಲಿ ಇರೋ ತರ ಇರುತ್ತೆ ಅಂತ ಅವಳು ಹೇಳಿದ್ರಿಂದ ಎಲ್ರೂ ಸರಿ ಅಂದ್ರು. ಆದ್ರೆ ಅಲ್ಲಿ ಹೋದ್ಮೇಲೆ ಅವರು ಏನೆಲ್ಲ ಅವಸ್ಥೆ ಪಟ್ರೋ, ಅಲ್ಲಿ ಕೊನೆಗೆ ಅವರ ಪರಿಸ್ಥಿತಿ ಏನಾಯ್ತೋ, ಚಿಚುಕಾಗೆ ಹೇಗೆ ಎಲ್ಲರ ಹತ್ರನೂ ಬೈಗಳ ತಿಂದ್ಲೋ, ಇದೇ ಈ ಕತೆ. ಮರುದಿನ ಬೆಳಗ್ಗೆ ಎಲ್ರೂ ಪ್ಯಾಕ್ ಮಾಡ್ಕೊಂಡು ಬೆಟ್ಟದ ಹತ್ತಿರ ಬಂದ್ರು. ಬೆಟ್ಟದ ಹತ್ತಿರ ಬರುವಾಗ್ಲೇ ಗೊತ್ತಾಯ್ತು ಅಲ್ಲಿ ಮಂಚು ತುಂಬಾನೇ ಹೆಚ್ಚಾಗಿತ್ತು. ಒಬ್ರು ಮುಂದ್ಗಡೆ ಒಬ್ರು ನಿಂತ್ಕೊಂಡಿದ್ರು ಕೂಡ ಯಾರು ಯಾರ ಕಣ್ಣಿಗೂ ಕಾಣಿಸ್ಲೇ ಇಲ್ಲ. ಮಕ್ಕಳು ಪಾಪ ತುಂಬಾನೇ ಹೆದರ್ತಾ ಇದ್ರು. ಆವಾಗ ಬನ್ನಗಿಳಿ ಗಾಳಿಯಲ್ಲಿ ಕೈ ಹಾಕಿ, ಅಮ್ಮ ಅಮ್ಮ ಎಲ್ಲಮ್ಮ ಇದ್ಯಾ? ನನ್ ಕಾಲು ಕಾಣಿಸ್ತಾ ಇಲ್ಲಮ್ಮ, ನನ್ ಕಾಲ್ನ ಯಾರು ಕತ್ಕೊಂಡು ಹೋಗಿದ್ದಾರೆ ಅಮ್ಮ, ಅಮ್ಮ ನನ್ ಕಾಲು ಎಲ್ಲಿದೆ ಅಂತ ಕಂಡಿಡಿಯಮ್ಮ. ಏ ನಿನ್ ಕಾಲು ಇರೋ ಜಾಗದಲ್ಲೇ ಇದೆ, ಹೆದ್ರಬೇಡ ಬನ್ನು. ಅಯ್ಯೋ ದೇವ್ರೆ, ಏನ್ ಚಳಿನೋ ಇದು. ಚಿಚು, ಇದೇನ ನೀನ್ ಹೇಳಿದ ಸ್ವರ್ಗ? ಇದು ಸ್ವರ್ಗ ತರ ಇಲ್ಲ, ನರಕ ತರ ಇದೆ ಕಣೆ. ಹಾಗಂತ ಹೇಳಿದಾಗ ಚಿಚುಕಾಗಿ ಚೋಟು ಹತ್ರ ತುಂಬಾ ಕೋಪದಿಂದ, ಚೋಟು ಇದು ರೊಮ್ಯಾಂಟಿಕ್ ಪ್ಲೇಸು, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಇವಾಗ ನಾವು ಮೇಘಗಳ ಮಧ್ಯದಲ್ಲಿದ್ದೀವಿ, ಎಂಜಾಯ್ ಮಾಡಿ. ಏನೋ ಎಂಜಾಯ್ ಮಾಡೋದ? ನನಗೆ ಮೊದ್ಲೇ ಕಣ್ ಕಾಣಿಸಲ್ಲ, ಕನ್ನಡಕ ಹಾಕೊಂಡಿದ್ದೆ. ಇವಾಗ ಈ ಮಂಚು ಬಿದ್ದು ಆ ಕನ್ನಡಕದಿಂದ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ. ಅಯ್ಯೋ ಯಾರೋ ನನ್ನನ್ನ ಗುದ್ದುತ್ತಾ ಇದ್ದಾರೆ. ಮಹಿ, ನಿಮ್ಮನ್ನ ನಾನ್ ಗುದ್ದದನ? ಅಯ್ಯೋ ಸಾರಿ, ಮರ ಅಂತ ಅಂದ್ಕೊಂಡೆ. ಎಲ್ರೂ ಒಬ್ರು ಕೈನ ಇನ್ನೊಬ್ರು ಹಿಡ್ಕೊಳ್ಳಿ, ಗಾಳಿ ಬೀಸೋದ್ರಲ್ಲಿ ಆಮೇಲೆ ಹಾರ್ಕೊಂಡ್ ಹೋಗ್ಬಿಡ್ತೀವಿ. ಬನ್ನಿ ಹೇಗಾದ್ರೂ ಟೆಂಟ್ ಹಾಕೋಣ, ಆಮೇಲೆ ಒಳಗೆ ಎಲ್ಲರೂ ಸೇಫ್ ಆಗಿರ್ಬೋದು. ಹಾಗೆ ಎಲ್ರೂ ಟೆಂಟ್ ಹಾಕೋ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಒಬ್ರ ಮೇಲೆ ಒಬ್ರು ಡಿಕ್ಕಿ ಹೊಡ್ಕೊಂಡು ಪಾಪ ಎಲ್ರು ಕೆಳಗಡೆ ಬೀಳ್ತಾ ಇದ್ರು. ಅಮ್ಮ, ಈ ಟೆಂಟದ ಹಗ್ಗ ನನ್ನ ಹತ್ರ ಇದೆ, ಇಲ್ಲೊಂದ್ ಕಲ್ಲಿದೆ, ಅದಕ್ಕೆ ನಾನು ಕಟ್ತೀನಿ. ಅಯ್ಯೋ ಕಟ್ಬೇಡ ಕಣೋ, ಅದು ಕಲ್ಲಲ್ಲ, ನನ್ ಕಾಲ್ನ ಕಲ್ಲು ತರ ಅನ್ಕೊಂಡಿದ್ಯಾ? ಪ್ಲೀಸ್ ಕಣೋ, ಅದನ್ನ ತೆಗಿಯೋ. ಅಯ್ಯೋ ಸಾರಿ ಕಣೋ, ನಿನ್ ಕಾಲು ಸ್ಟ್ರಾಂಗ್ ಆಗಿತ್ತ, ಅದಕ್ಕೆ ಕಲ್ಲು ಅಂತ ಅನ್ಕೊಂಡೆ. ಇಲ್ಲಿ ಪಕ್ಕದಲ್ಲಿ ಬೇರೆ ಕಲ್ಲಿದೆ, ಅದ್ರಲ್ಲಿ ಕಟ್ತೀನಿ. ಸಾರಿ. ಹಾಗೆ ಇನ್ನೊಂದ್ ಕಲ್ಲಿಗೆ ಕಟ್ತೀನಿ ಅಂತ ಹೇಳಿ ಅವನು ಮಹಿ ಹದ್ದಿಗೆ ಕಟ್ಟಿದ. ಅಯ್ಯೋ ನನ್ ಕುತ್ತಿಗೆಗೆ ಯಾಕೋ ಹಗ್ಗ ಹಾಕಿ ಕಟ್ತಾ ಇದ್ಯಾ? ನಾನ್ ಮಾತ್ರ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ. ಸ್ವಲ್ಪ ಎಲ್ರೂ ಸುಮ್ನೇರಿ, ಬಾಯಿ ಬಡ್ಕೊಳ್ಬೇಡಿ, ನಾನ್ ಟೆಂಟ್ ಕಟ್ತೀನಿ. ಹಾಗಂತ ಹೇಳಿ ಟುನಿ ಹಾಗೂ ಚೋಟು ಇಬ್ರು ಸೇರಿ ಹೀಗ ಕಷ್ಟಪಟ್ಟು ಟೆಂಟ್ ಕಟ್ಟಿದ್ರು. ಎಲ್ರೂ ಒಳಗಡೆ ಹೋಗಿ ಕೂತ್ಕೊಂಡಿದ್ರು. ಅಮ್ಮಯ್ಯ, ಹೇಗೋ ಟೆಂಟ್ ಕಟ್ಟಿ ಆಯ್ತು, ಇವಾಗ್ಲೇ ಸ್ವಲ್ಪ ನೆಮ್ಮದಿಯಿಂದ ಇದ್ದೀನಿ. ಸರಿ, ಎಲ್ರೂ ಬಂದಿರೋದು ಟೀ ಪಾರ್ಟಿಗೋಸ್ಕರ ತಾನೇ? ಬನ್ನಿ ಟೀ ಪಾರ್ಟಿನ ಸೆಲೆಬ್ರೇಟ್ ಮಾಡೋಣ. ಟುನಿ, ಟೀ ಹಾಕೋ. ಅಮ್ಮಯ್ಯ, ಟೀ ಪಾರ್ಟಿನ? ಈ ಚಳಿಗೆ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ಹೌದು, ಬಿಸ್ಕೆಟು ಕೇಕು ಎಲ್ಲ ತಗೊಂಡ್ ಬಂದಿದ್ದೀರಾ ತಾನೇ? ಎಲ್ಲ ಇದೆ ಕಣೋ, ಬಿಸಿ ಬಿಸಿ ಟೀ ಜೊತೆ ಬಿಸ್ಕೆಟು ಕೇಕು ಎಲ್ಲಾನು ತಿನ್ಬೋದು. ಚಿಚುಕಾಗೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಗೊಂಡ್ ಬಂದು ಸ್ಟ್ಯಾರ್ಗಳ ತರ ಹಾಕಿ ಮಧ್ಯದಲ್ಲಿ ದೊಡ್ಡ ಕಲ್ಲನ್ನ ಇಟ್ಟು ಟೇಬಲ್ ಕ್ಲಾತ್ ಹಾಕ್ತೋ. ಎಲ್ರೂ ಬಂದು ಕೂತ್ಕೊಂಡ್ರು. ಆದ್ರೆ ಪಕ್ಕದಲ್ಲಿರೋರ್ ಮುಖ ಇನ್ನೊಬ್ರಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಪಕ್ಕದಲ್ಲಿ ಏನೋ ಒಂದು ಆಕಾರ ಇದೆ ಅನ್ನೋದು ಮಾತ್ರ ಗೊತ್ತು. ಆವಾಗ ಟೊನಿಗೂ ಬಚ್ಚಿ ಅಲ್ಲಿದ್ದ ಎಲ್ರಿಗೋಸ್ಕರ ಟೀ ಹಾಕ್ತಾ ಇದ್ಲು. ಚಿಚು, ಹಾಲ್ ಪ್ಯಾಕೆಟ್ ಎಲ್ಲಿಟ್ಟಿದೀಯಾ? ಇಲ್ಲಿ ಎಲ್ಲಾನು ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ, ಹಾಲು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಟೊನಿ, ಹಿಂದ್ಗಡೆ ಇಟ್ಟಿದ್ದೀನಿ ನೋಡು. ಅದನ್ನ ಮಂಚು ಅಂತ ಅನ್ಕೋಬೇಡ, ಅದೇ ಹಾಲು, ಅದನ್ನೇ ತೆಗ್ದು ಉಯ್ಯಿ. ಸರಿ ಸಿಕ್ತು. ಸರಿ, ಎಲ್ರಿಗೂ ಶುಂಠಿ ಟೀ ಓಕೆ ತಾನೇ? ಲೂಸಿ ಪಾರಿವಾಳ ಪಕ್ಕದಲ್ಲಿರುವ ಆಕಾರದ ಜೊತೆ, ಚೋಟು ಯಾಕೆಷ್ಟು ಸೈಲೆಂಟ್ ಆಗಿದ್ಯಾ? ಯಾವಾಗ್ಲೂ ನೀನು ಚೆನ್ನಾಗಿ ಮಾತಾಡೋದು ಅಭ್ಯಾಸ ತಾನೆ, ನಿನ್ಗೇನಾದ್ರೂ ಹುಷಾರಿಲ್ವಾ? ಹಾಗಂತ ಹೇಳಿದ್ರು. ಆದ್ರೆ ಅವಳಿಗೆ ಉತ್ತರ ಏನೂ ಬರ್ಲಿಲ್ಲ. ತಕ್ಷಣ ಅವಳು ಪಕ್ಕದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇದ್ದಿದ್ದು ಬರೀ ಕಲ್ಲು. ಅಯ್ಯೋ, ಚೋಟು ಅಂತ ಅಂದ್ಕೊಂಡು ನಾನು ಕಲ್ಲತ್ರ ಇಷ್ಟೊತ್ತೋ ಮಾತಾಡ್ತಿದ್ನಾ? ಚೋಟು, ನೀನ್ ಎಲ್ಲಿದೀಯಾ? ನನ್ನ ಕಣ್ಣಿಗೆ ನೀನು ಕಾಣಿಸ್ತಾನೆ ಇಲ್ವಲ್ಲ? ಅವಾಗ ದೂರದಿಂದ ಚೋಟು, ಲೂಸಿ ಯಾರತ್ರ ಮಾತಾಡ್ತಿದ್ಯಾ? ಕಲ್ಲು ಜೊತೆನಾ? ನಿನಗೇನು ಹುಚ್ಚೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕಷ್ಟೇ. ಟೀ ರೆಡಿಯಾಗಷ್ಟರಲ್ಲಿ ಚಿಚುಕಾಗೆ ಸ್ನ್ಯಾಕ್ಸ್ನ ತಗೊಂಡ್ ಬಂದಿಡೋಣ ಅಂತ ಹೇಳಿ ಒಂದು ಪ್ಲೇಟಲ್ಲಿ ಬಿಸ್ಕೆಟ್ಗಳು, ಇನ್ನೊಂದು ಪ್ಲೇಟಲ್ಲಿ ಕೇಕ್ಗಳನ್ನ ತೆಗ್ದಿಟ್ಲು. ಆದ್ರೆ ಮನೆಯಿಂದ ಹೊರಡುವಾಗ ಬಟ್ಟೆ ಒಗೆಯೋದಕ್ಕೋಸ್ಕರ ತೆಗ್ದಿಟ್ಟಿದ್ದ ಒಂದು ಸೋಪು, ರೌಂಡ್ ಆಗಿರುವ ಸೋಪನ್ನ ಕೂಡ ಅವಳು ಗೊತ್ತಿಲ್ಲದೆ ಜೊತೆಗೆ ತಗೊಂಡ್ ಬಂದಿದ್ಲು. ಹೀಗಿರುವಾಗ ಬನ್ನಿಗೆ ಹಸುವು ಶುರುವಾಯ್ತು. ಅಯ್ಯೋ, ತುಂಬಾ ಹಸುವಾಗ್ತಾ ಇದೆ. ಈ ಟೇಬಲಲ್ಲಿ ಬಿಸ್ಕೆಟ್ ಎಲ್ಲ ಇಟ್ಟಿದ್ದೀರಾ? ನಾನು ಒಂದು ಬಿಸ್ಕೆಟ್ ತಗೊಂಡು ತಿನ್ಲಾ? ಆ ಟೇಬಲ್ ಎಲ್ಲಿದೆ ನೋಡ್ತೀನಿ.
ಹಾಗಂತ ಹೇಳಿ ಕೈ ಇಟ್ಟು ಹುಡುಕ್ದಾಗ ಆ ಸೋಪು ಬನ್ನು ಕೈಗೆ ಸಿಕ್ತು. ಅದನ್ನೇ ಅವನು ತಗೊಂಡು ಅದೇನೋ ತಿನ್ನೋ ವಸ್ತು ಅಂತಾನೆ ಅವನು ಅಂದ್ಕೊಂಡ. ಓಹೋ ಟುನಿ ಆಂಟಿ, ನನಗೋಸ್ಕರ ಇಡ್ಲಿ ತಗೊಂಡ್ ಬಂದಿದ್ದೀರಾ? ಈ ಇಡ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೇರೆ ಇದೆ. ಹಾಗಂತ ಹೇಳಿ ಬನ್ನು ಆ ಸೋಪನ್ನ ಬಾಯಲ್ಲಿ ಹಾಕೊಂಡು ಕಚ್ಚಿ ನೋಡ್ದಾಗ, ಅಯ್ಯೇ ಇದೇನಿದೆ ಇಡ್ಲಿ, ಕಲ್ಲು ತರ ಇದೆ, ಕಹಿ ಕಹಿ ಆಗ್ತಾ ಇದೆ. ಅಯ್ಯೋ ಇದು ಸೋಪು, ನನ್ ಗೊತ್ತಿಲ್ದೆ ಸೋಪ್ನ ತಿನ್ಬಿಟ್ಟೆ. ಯಾರಪ್ಪ ಅದು ಸೋಪನಲ್ಲಿ ತಗೊಂಡ್ ಬಂದಿಟ್ಟಿದ್ದೋ? ಹಾಗಂತ ಹೇಳಿ ಅವನ್ ಬಾಯೆಲ್ಲ ನೊರೆ ಬಂದಿತ್ತು. ಪಾಪ ಬಬಲ್ಸ್ ಬಬಲ್ಸ್ ಆಗಿ ಬಿಡ್ತಾ ಇದ್ದ. ಒಂದೊಂದ್ಸಲ ಮಾತಾಡುವಾಗ್ಲೂ ಬಬಲ್ಸ್ ಬರ್ತಾನೆ ಇತ್ತು. ಅಯ್ಯೋ ಈ ಬಬಲ್ಸ್ ಬರ್ತಾ ಇದೆ ನನ್ ಬಾಯಿಂದ, ನಾನ್ ಏನ್ ಮಾಡೋದು? ಆವಾಗ ಚಿನ್ನು ಅವನನ್ನ ನೋಡಿ, ಏನೋ ಬನ್ನು, ನೀನು ಇಡ್ಲಿ ಅಂತ ಅನ್ಕೊಂಡು ಸೋಪ್ ತಿಂದ್ಯಾ? ನಿನ್ ಬಾಯಿ ಇವಾಗ ಕ್ಲೀನ್ ಆಗಿರುತ್ತೆ, ನಿನ್ನ ಮಾತುಗಳೆಲ್ಲ ತುಂಬಾ ಸ್ವಚ್ಛವಾಗಿರುತ್ತೆ ಅಲ್ವಾ? ಅಯ್ಯೋ ಸೋಪ್ ತಿನ್ಬಿಟ್ಟ ನನ್ ಮಗ. ತುನಿ, ಸ್ವಲ್ಪ ಅವನಿಗೆ ಬಾಯಿ ತೊಳ್ಕೊಳಕ್ಕೆ ನೀರ್ ಕೊಡು. ಹಾಗೆ ಎಲ್ರೂ ಹೆದರ್ತಾ ಇದ್ದಾಗ ಬನ್ನು ಮಾತ್ರ ಬಾಯಿಡಿ ನೊರೆಯೊಂದಿಗೆ ಅಳೋದ ನಗೋದ ಅಂತ ಗೊತ್ತಿಲ್ದೆ ಕಷ್ಟಪಡ್ತಾ ಇದ್ದ. ಹೀಗಿರುವಾಗ ಅಷ್ಟರಲ್ಲಿ ತುನಿ ಎಲ್ಲರಿಗೋಸ್ಕರನು ಟೀ ತಗೊಂಡ್ ಬಂದ್ ಕೊಟ್ಲು. ಎಲ್ಲರ ಮುಂದ್ಗಡೆ ಇರುವ ಟೀ ಕಲರ್ ಕೂಡ ಏನು ಅಂತ ಯಾರ ಕಣ್ಗೂ ಕಾಣಿಸ್ತಿಲ್ಲ, ಬರೀ ಅದರಿಂದ ಹೊಗೆ ಬರೋದ್ ಮಾತ್ರ ಗೊತ್ತಾಯ್ತು. ಆವಾಗ ಚಿಚುಕಾಗೆ ಆ ಕಪ್ಪನ್ನ ಸ್ಟೈಲ್ ಆಗಿ ಹಿಡ್ಕೊಂಡು, ಚಿಯರ್ಸ್ ಫ್ರೆಂಡ್ಸ್, ಮೇಘಗಳ ಮಧ್ಯದಲ್ಲಿ ಒಂದು ಟೀ ಪಾರ್ಟಿ ಹಾಗಂತ ಹೇಳಿ ಆ ಟೀನ ಕುಡ್ದು, ವಾವ್ ಟೋನಿ, ಟೀ ತುಂಬಾ ಚೆನ್ನಾಗಿದೆ, ಆದ್ರೆ ಯಾಕೋ ಇದೊಂಥರ ಡಿಫ್ರೆಂಟ್ ಆಗಿದೆ. ಸಾರಿ ಚಿಚ್ಚು, ಪಕ್ಕದಲ್ಲಿ ಹಾಲು ಹುಡಿ ಇದೆ ಅಂತ ಅನ್ಕೊಂಡು ನಾನು ಮೈದಾ ಹುಡಿನ ಹಾಕ್ಬಿಟ್ಟೆ, ಅದಕ್ಕೆ ಸ್ವಲ್ಪ ತಿಕ್ಕಾಗಿದೆ. ಏನೋ ಮೈದಾ ಹುಡಿಯಲ್ಲಿ ಟೀನಾ? ಅಯ್ಯೋ ದೇವ್ರೆ, ಇವಾಗ ನಾನು ಕುಡಿತಾ ಇರೋದು ಟೀ ಅಲ್ವಾ, ಮೈದಾ ಗಂಜಿನಾ? ಅಯ್ಯೋ ನನ್ನ ಟೀ ಪಾರ್ಟಿನ ಯಾಕೆ ರೀತಿ ಹಾಳು ಮಾಡ್ದೆ? ಆವಾಗ ಮಹಿ ಹದ್ದು, ಸುಮ್ನೆ ಬಾಯಿ ಮುಚ್ಕೊಂಡು ಕುಡಿ, ನೀನು ಕರ್ಕೊಂಡ್ ಬಂದಿರೋ ಜಾಗದಲ್ಲಿ ಹೀಗೆ ಬಿಸಿ ಬಿಸಿಯಾಗಿ ಕುಡಿಯಕ್ಕೆ ಏನಾದ್ರೂ ಸಿಗೋದೇ ಒಳ್ಳೆ ವಿಷಯ. ಇವಾಗ ಟುನಿ ಕೊಟ್ಟಿರುವ ಈ ಟೀ ನನಗಂತೂ ಅಮೃತದ ತರಾನೇ ಇದೆ. ನನಗಂತೂ ಆಗಲ್ಲ, ನನಗೆ ಕಾಫಿ ಬೇಕು. ಚಳಿಯಲ್ಲಿ ಕಾಫಿ ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಕಲ್ಲಿದೆಲ್ಲ ಅದ್ರ ಹತ್ರ ಕೇಳಿ ಆಂಟಿ. ಅದನ್ನ ಕೇಳಿ ಎಲ್ರೂ ನಗಾಡಿದ್ರು. ಟೀ ಪಾರ್ಟಿಯ ಮಧ್ಯದಲ್ಲಿ ಚಿಚುಕಾಗಿ ಅವಳ ಹ್ಯಾಂಡ್ ಬ್ಯಾಗ್ ಇಂದ ಪೌಡರ್ ಹಾಗೂ ಕನ್ನಡಿನ ತೆಗೆದ್ಲು. ನನ್ ಮೇಕಪ್ ಹಾಳಾಯ್ತು, ಪುನಃ ಹಾಕೊಳ್ಬೇಕು ಹಾಗಂತ ಅನ್ಕೊಂಡು ಅವಳು ಕನ್ನಡಿಯಲ್ಲಿ ಅವಳ ಮುಖ ನೋಡಿದ್ಲು. ಆದ್ರೆ ಕನ್ನಡಿಯಲ್ಲಿ ಮಂಚಿರೋದ್ರಿಂದ ಮುಖ ಕಾಣಿಸ್ಲೇ ಇಲ್ಲ. ಏನಪ್ಪ ಇದು, ಕನ್ನಡಿಯಲ್ಲಿ ಮುಖ ಕಾಣಿಸ್ತಾ ಇಲ್ಲ, ಸರಿ ಹಾಗೇನೆ ಹಚ್ಕೊಳ್ತೀನಿ ಹಾಗಂತ ಹೇಳಿ ಅವಳು ಪೌಡರ್ ತಗೊಂಡು ಬೇಗನೆ ಮುಖ ಇಡೀ ಹಚ್ಕೊಳ್ತಾ ಇದ್ಲು. ಅವಳಿಗೆ ಮುಖ ಹೇಗಿದೆ ಅಂತ ಕಾಣಿಸ್ಲೇ ಇಲ್ಲ ಅನ್ನೋದ್ರಿಂದ ಜಾಸ್ತಿ ಹಚ್ಕೊಂಡ್ಲು. ಕಾಡಿಗೆ ತಗೊಂಡು ಲಿಪ್ಸ್ಟಿಕ್ ಅಂತ ಹಾಕೊಂಡ್ಲು, ಲಿಪ್ಸ್ಟಿಕ್ ನ ತಗೊಂಡು ಕಾಡಿಗೆ ಅಂತ ಹಾಕೊಂಡ್ಲು. ಅವಳ ಮುಖ ಇವಾಗ ತುಂಬಾ ವಿಕಾರವಾಗಿತ್ತು. ಎಲ್ರೂ ನೋಡಿ ನಾನು ಎಷ್ಟು ಅಂದವಾಗಿದ್ದೀನಿ ಅಲ್ವಾ? ಆವಾಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ, ಆ ಗಾಳಿಯಲ್ಲಿ ಮಂಚೆಲ್ಲ ಸ್ವಲ್ಪ ಆ ಕಡೆ ಹೋಯ್ತು. ಚಿಚುಕಾಗಿಯ ಮುಖ ಎಲ್ರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ಚಿಚುಕಾಗಿಯ ಮುಖನ ನೋಡಿ ಬನ್ನು ತುಂಬಾ ಹೆದರುತ್ತಾ, ಅಯ್ಯೋ ದೆವ್ವ, ಚಂದ್ರಮುಖಿ, ಚಿಚು ಅತ್ತೆ ದೇಹದೊಳಗಡೆ ಚಂದ್ರಮುಖಿ ದೆವ್ವ ನುಗ್ಗಿದೆ, ಅಯ್ಯೋ ಅಯ್ಯೋ. ಏನೋ ಚಿಚು, ಏನಿದು, ಯಾಕೆ ರೀತಿ ಹಾಕೊಂಡಿದ್ಯಾ? ಕಾಡಿಗೆನ ಕಣ್ಣಿಗೆ ಹಾಕೊಳ್ದೆ ಲಿಪ್ಸ್ಟಿಕ್ ಅಂತ ಲಿಪ್ಸಿಗೆ ಹಾಕೊಂಡಿದ್ಯಾ? ಏನೋ ಹೌದಾ? ಹಾಗಂತ ಕನ್ನಡಿನ ನೋಡಿ, ಅಯ್ಯೋ ದೇವ್ರೆ, ಇದೇನಿದು, ನನ್ ಮೇಕಪ್ ಎಲ್ಲ ಹಾಳಾಯ್ತು, ಅಯ್ಯೋ ಭಯಂಕರವಾಗಿದ್ದೀನಿ. ಅಮ್ಮ ನೀನ್ ಚೆನ್ನಾಗಿದ್ಯಾ, ಹಾಗೆ ನೀರು, ಇಲ್ಲಿ ಏನಾದ್ರೂ ದೆವ್ವಗಳಿದ್ರೆ ನಿನ್ನ ನೋಡಿ ಹೆದರ್ಕೊಂಡು ಹೋಗುತ್ತೆ, ನಾವು ಸೇಫ್ಟಿ ಅಲ್ವಾ? ಆವಾಗ ಇನ್ನು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಅಲ್ಲಿದ್ದ ಮಂಚೆಲ್ಲಾನು ಹೋಗ್ಬಿಡ್ತು. ಆವಾಗ್ಲೇ ಅವರಿಗೆ ಗೊತ್ತಾಯ್ತು ಅವ್ರು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಅದು ಒಂದು ದೊಡ್ಡ ಡಂಪಿಂಗ್ ಯಾರ್ಡ್. ಪಕ್ಕದಲ್ಲೆಲ್ಲ ತುಂಬಾನೇ ಕಸ. ಆ ಕಸದ ಮಧ್ಯದಲ್ಲೇ ಅವ್ರೆಲ್ರೂ ಕೂಡ ಕೂತ್ಕೊಂಡಿದ್ರು. ಹಾ, ಅಯ್ಯೋ ದೇವ್ರೆ, ಚಿಚು ಏನಿದು, ನೀನು ಸ್ವರ್ಗ ಅಂತ ಹೇಳ್ದೆ, ಇಲ್ಲಿ ಬರೀ ಕಸ ಮಾತ್ರ ಇದೆ. ಇಷ್ಟೊತ್ತಿ ಕಸದ ಹತ್ರನೇ ಕೂತ್ಕೊಂಡು ನಾವು ಟೀ ಕುಡಿತಾ ಇದ್ದಿದ್ದಾ? ಅಯ್ಯೋ ದೇವ್ರೆ. ಅಯ್ಯೋ ನಾನು ಕೂಡ ಅಂದ್ಕೊಂಡಿದ್ದೆ, ಏನಪ್ಪ ಸುತ್ತಮುತ್ತ ಏನು ಕಾಣಿಸ್ತಿಲ್ಲ, ಆದ್ರೆ ಏನೋ ವಾಸನೆ ಬರ್ತಾ ಇದೆ ಅಂತ. ಅದಕ್ಕೆ ಹೇಳೋದು, ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬರಬಾರ್ದು ಅಂತ. ಇನ್ನೊಂದ್ಸಲ ಈ ಚಿಚು ಜಾಗ ಹೇಳಿ ಆವಾಗಿದೆ ಅವ್ರಿಗೆ. ಆವಾಗ ಬನ್ನಗಿಳಿ ಎಲ್ಲರ ಹತ್ರನೋ, ನನಗಾವಾಗ್ಲೇ ಡೌಟ್ ಬಂತು, ಗಾಳಿಯಲ್ಲಿ ಏನೋ ಹುಳಿ ವಾಸನೆ ಬರ್ತಾ ಇತ್ತು, ಸರಿ ಫ್ರೂಟ್ ವಾಸನೆ ಇರ್ಬೋದು ಅಂತ ಅಂದ್ಕೊಂಡೆ. ಇವಾಗ ತಾನೇ ಗೊತ್ತಾಗ್ತಾ ಇದೆ ಇದೆಲ್ಲ ಕಸದ ವಾಸನೆ ಅಂತ. ಬನ್ನಿ ಎಲ್ರು ಬೇಗ ಊರಿಗೆ ಹೋಗೋಣ. ಹೌದು, ಈ ಜಾಗ ಚೆನ್ನಾಗಿಲ್ಲ, ಕೆಳಗಡೆ ನಮ್ಮ ಊರೇ ಚೆನ್ನಾಗಿದೆ, ಇನ್ ಮುಂದೆ ಇಂಥ ಜಾಗಗಳಿಗೆ ಯಾವಾಗ್ಲೂ ಬರ್ಲೇಬಾರ್ದು ಹಾಗಂತ ಹೇಳಿ ಎಲ್ರು ಪ್ಯಾಕ್ ಮಾಡ್ಕೊಂಡು ಟೆಂಟ್ ಎಲ್ಲ ತಗೊಂಡು ಪುನಃ ಊರಿಗೆ ಹೋದ್ರು. ಆ ದಿನದಿಂದ ಚಿಚುಕಾಗೆ ಯಾವಾಗ್ಲಾದ್ರು ಟೂರ್ ಹೋಗೋಣ ಅಂತ ಹೇಳಿದ್ರೆ ಎಲ್ರು ಬೇಡಮ್ಮ ತಾಯಿ, ನೀನು ಹೇಳೋ ಜಾಗಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿ ಅವಳ ಬಾಯಿನ ಎಲ್ರು ಸರಿ ಮುಚ್ಚಿಬಿಡ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ, ಗೊತ್ತಿಲ್ಲದೆ ಇರುವ ಜಾಗಕ್ಕೆ ಹೋದ್ರೆ ಕೊನೆಗೆ ಸಬ್ಬು ಹಾಗೂ ಮೈದಾ ಹುಡಿನೇ ತಿನ್ಬೇಕಾಗುತ್ತೆ.